ಹಾಯ್ ಗೆಳೆಯರಿ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಗೆಳೆಯರಿ, ಇವತ್ತು ನಿಮ್ಮ ಮುಂದೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ರೀಸೆಂಟ್ ಡೇಸಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ವಿಲೇಜ್ ಅಕೌಂಟ್ ಆಫೀಸರಲ್ಲಿ ಕೂಡ ಕೇಳಿದ್ದಾರೆ, ಪಿ ಡಿ ಒದಲ್ಲಿ ಕೇಳಿದ್ದಾರೆ. ಹಾಗೆ ಮೊನ್ನೆ ಕೆ ಇ ಎದಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲೂ ಕೂಡ ಸೈಬರ್ ಸೆಕ್ಯೂರಿಟಿ ಲಾಸ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವನ್ ನಮ್ಮ ವ್ಯೂವರ್ಸ್ಗಳು ಕೂಡ ಈ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡಿ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ನೋಡಿ. ಕೊನೆಗೆ ಇವುಗಳನ್ನು ಹೆಂಗೆ ನೆನಪಲ್ಲಿ ಇಟ್ಕೊಳ್ಬೇಕಂತ ಟ್ರಿಕ್ಸ್ ಅನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಸದ್ಯಕ್ಕೆ ಬನ್ನಿ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಮೊದಲ ಇಂಪಾರ್ಟೆಂಟ್ ಸೆಕ್ಷನ್ ಸ್ನೇಹಿತರೆ, ಸೆಕ್ಷನ್ 43 ಅಂತ ಬರ್ತದೆ. ಇದು ಪ್ರಮುಖವಾಗಿ ಅನ್ಅಥರೈಸ್ಡ್ ಆಕ್ಸೆಸ್ ಅನ್ನು ತಿಳಿಸ್ಕೊಡ್ತದೆ ನಮಗೆ. ಸೈಬರ್ ಕ್ರೈಮ್ ಅಂತ ನೋಡ್ತಾ ಹೋದಾಗ ಸೆಕ್ಷನ್ 43 ಇಸ್ ರಿಲೇಟೆಡ್ ಟು ಅನ್ಅಥರೈಸ್ಡ್ ಆಕ್ಸೆಸ್. ಏನು ಹಿಂಗಂದ್ರೆ, ಎಕ್ಸೆಸಿಂಗ್ ಆರ್ ಡ್ಯಾಮೇಜಿಂಗ್ ಅ ಕಂಪ್ಯೂಟರ್ ವಿತೌಟ್ ಪರ್ಮಿಷನ್ ಇರಲಾರದೆ ಮತ್ತೊಬ್ಬರ ಕಂಪ್ಯೂಟರ್ನ ಎಕ್ಸೆಸ್ ಮಾಡೋದು ಅಥವಾ ಡ್ಯಾಮೇಜ್ ಮಾಡಿದ್ರೆ ಅವಾಗ ನಾವು ಸೆಕ್ಷನ್ 43 ಅವ್ರ ಮೇಲೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಗಿರ್ತಕ್ಕಂಥ ಜೈಲಿಗೆಲ್ಲ ಹೋಗೋದೆಲ್ಲ ಇರಲ್ಲ, ಬಟ್ ಅವ್ರಿಗೆ ಫೆನಾಲ್ಟಿಯನ್ನು ಕಟ್ಟಿಸ್ಬೋದು. ಓಕೆ, ಇಷ್ಟು ಅಮೌಂಟನ್ನು ಕಟ್ಟಿ ಅಂತ ಹೇಳಿ ಆ ಥರ ಮಾಡ್ಕೋಬೋದು. ಯಾವುದರಲ್ಲಿ? ಸೆಕ್ಷನ್ 43 ಸೊ ಇಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ. ಯೂಸಿಂಗ್ ಸಮ್ಒನ್ಸ್ ಕಂಪ್ಯೂಟರ್ ಆರ್ ಅ ಸಿಸ್ಟಮ್ ಆರ್ ಅ ಡೇಟಾ ವಿತೌಟ್ ಪರ್ಮಿಷನ್. ಬೆಸ್ಟ್ ಎಕ್ಸಾಂಪಲ್ಸ್ ಯಾವುದಪ್ಪ ಇದಕ್ಕೆ ನೋಡಿ. ಓಪನಿಂಗ್ ದ ಆಫೀಸ್ ಕಂಪ್ಯೂಟರ್ ಫೈಲ್ಸ್ ವಿತೌಟ್ ಅಪ್ರೂವಲ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಟಿ ಅಲ್ಲೆಲ್ಲ ಒಬ್ಬರು ಲ್ಯಾಪ್ಟಾಪನ್ನು ಇನ್ನೊಬ್ಬರು ಮುಟ್ಟು ಹಾಗೆ ಅಲ್ಲ. ಓಕೆ, ಸೊ ಇವನ್ ನೀವು ಹೊರಗಡೆ ವಾಶ್ರೂಮ್ ಯೂಸ್ ಮಾಡೋಕೆ ಹೋದ್ರೆ ಅಥವಾ ಟಿಫಿನ್ ಅಥವಾ ಅಂದರೆ ಊಟಕ್ಕೆಲ್ಲ ಹೋದ್ರೂ ಕೂಡ ನಿಮ್ಮ ಕಂಪ್ಯೂಟರನ್ನು ಅಥವಾ ನಿಮ್ಮ ಲ್ಯಾಪ್ಟಾಪನ್ನು ಮಸ್ಟ್ ಅಂಡ್ ಶುಡ್ ಲಾಕ್ ಮಾಡೇ ಹೋಗಬೇಕು. ಓಕೆ, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂತ ಒಂದು ಸಪ್ರೇಟ್ ಕೋರ್ಸ್ ಕೂಡ ಇರ್ತದೆ ಐ ಟಿ ಒಳಗಡೆ ಅಲ್ವಾ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಓಪನಿಂಗ್ ದ ಆಫೀಸ್ ಕಂಪ್ಯೂಟರ್ ಫೈಲ್ಸ್ ವಿತೌಟ್ ಅಪ್ರೂವಲ್ ಅಂತ ಬಂದಾಗ ಅದು ಸೈಬರ್ ಸೆಕ್ಯೂರಿಟಿ ಲಾಸ್ ಅಲ್ಲಿ ಬರ್ತದೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅದಕ್ಕೆ, ಡಿಲೀಟಿಂಗ್ ದ ಡೇಟಾ ಫ್ರಮ್ ಸಮ್ಒನ್ಸ್ ಲ್ಯಾಪ್ಟಾಪ್. ಮತ್ತೊಬ್ಬರ ಲ್ಯಾಪ್ಟಾಪ್ ಇಂದ ಇಂಪಾರ್ಟೆಂಟ್ ಡೇಟಾವನ್ನು ಡಿಲೀಟ್ ಮಾಡಿಬಿಡೋದು ಪರ್ಮಿಷನ್ ತೆಗೆದುಕೊಳ್ಳಾರದೆ. ಅರ್ಥ ಆಗ್ತಿದೆಯಲ್ಲ? ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜೈಲ್ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್. ನೋ ಜೈಲ್, ಬಟ್ ಫೆನಾಲ್ಟಿ ಅಥವಾ ಕಂಪನ್ಸೇಷನ್ ಅನ್ನ ತಗೋಬಹುದು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಎರಡನೇ ಇಂಪಾರ್ಟೆಂಟ್ ಸೆಕ್ಷನ್ ಯಾವುದಪ್ಪ? ಹ್ಯಾಕಿಂಗ್. ವೆರಿ ಇಂಪಾರ್ಟೆಂಟ್. ಹ್ಯಾಕಿಂಗ್ ರಿಲೇಟೆಡ್ ಅಂತ ಬಂದಾಗ ಯಾವ ಸೆಕ್ಷನ್ ಬರ್ತದೆ ಅಂತ ನೋಡಿದ್ರೆ 66. ಓಕೆ, ಸೊ ಅದೇ ಸ್ನೇಹಿತರೆ, ಕೊನೆಗೆ ನಿಮ್ಗೆ ಟ್ರಿಕ್ಸ್ ಕೂಡ ಕೊಟ್ಟಿದ್ದೀನಿ ಹೆಂಗೆ ನೆನಪಿಟ್ಕೋಬೇಕು ಇದನ್ನ ಅಂತ ಹೇಳ್ಬಿಟ್ಟು. ಸೊ ಡೋಂಟ್ ವೆರಿ, ತುಂಬಾ ಇದಾವೆ ಹೆಂಗೆ ನೆನಪಿಟ್ಕೋಬೇಕು, ಆ ರೀತಿ ಕನ್ಫ್ಯೂಷನ್ ಅನ್ನು ಮಾಡ್ಕೋಬೇಡಿ. ಸೊ ಜಸ್ಟ್ ವಾಚ್ ಟಿಲ್ ದ ಎಂಡ್, ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ. 66ನೇ ಸೆಕ್ಷನ್ ಬಂದಾಗ ಹ್ಯಾಕಿಂಗ್ ಏನ್ ಹೆಂಗಂದ್ರೆ, ಇಲ್ಲಿಗಲ್ ಆಕ್ಸೆಸ್ ವಿತ್ ಅ ಬ್ಯಾಡ್ ಇಂಟೆನ್ಷನ್. ಸೊ ಮತ್ತೊಬ್ಬರ ಕಂಪ್ಯೂಟರ್ ಅನ್ನ ಬಳಕೆ ಮಾಡೋದು, ಬಟ್ ಅಲ್ಲಿ ಬ್ಯಾಡ್ ಇಂಟೆನ್ಷನ್ ಇರೋದು. ಆದ್ರೆ ಈ 43 ಅಂತ ನೋಡ್ತಾ ಹೋದಾಗ ಇಲ್ಲಿ ಬ್ಯಾಡ್ ಇಂಟೆನ್ಷನ್ ಅನ್ನೋದು ಇರೋದಿಲ್ಲ. ಓಕೆ, ಬೈ ಅನ್ಆಕ್ಸಿಡೆಂಟಲಿನೋ ಅಥವಾ ಏನೋ ಮಾಡಕ್ ಹೋಗಿ ಆಗಿರ್ತದಲ್ಲ ಆ ತರ ಅದು ಸೆಕ್ಷನ್ 43 ಅಂತ ಬಂದಾಗ ಇಂಟೆನ್ಷನ್ ಇರೋದಿಲ್ಲ. ಇಲ್ಲಿ ಇಂಟೆನ್ಷನ್ ಇರ್ತದೆ, ಕೆಟ್ಟದಾಗಿರ್ತಕ್ಕಂಥ ಇಂಟೆನ್ಷನ್ ಇರ್ತದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಬ್ಯಾಡ್ ಇಂಟೆನ್ಷನ್ ಅಂತ ಬಂದ್ರೆ ಸೆಕ್ಷನ್ 66 ಅಪ್ಲೈ ಆಗ್ತದೆ ಸ್ನೇಹಿತರೆ ಅವರಿಗೆ. ಓಕೆ, ಇನ್ನು ಡೀಟೇಲ್ ಮಾಹಿತಿ ಇದೆ ನೋಡಿ. ಬ್ರೇಕಿಂಗ್ ಇನ್ ಟು ಅ ಕಂಪ್ಯೂಟರ್ ಆರ್ ಸಿಸ್ಟಮ್ ಟು ಸ್ಟೀಲ್ ಆರ್ ಡ್ಯಾಮೇಜ್ ದ ಡೇಟಾ. ಓಕೆ, ಆರ್ ಹ್ಯಾಕಿಂಗ್ ಅ ವೆಬ್ಸೈಟ್ ಅಂಡ್ ಚೇಂಜಿಂಗ್ ಇಟ್ಸ್ ಡೇಟಾ. ಬ್ರೇಕಿಂಗ್ ಇನ್ ಟು ಸಮ್ಒನ್ಸ್ ಇಮೇಲ್ ಅಂಡ್ ಡಿಲೀಟಿಂಗ್ ದ ಮೆಸೇಜ್. ಮತ್ತೊಬ್ಬರ ಇಮೇಲ್ಗೆ ಲಾಗಿನ್ ಆಗಿಬಿಟ್ಟು ಅವರ ಮೆಸೇಜ್ಗಳನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡೋದು. ಅಥವಾ ಕ್ರಾಶಿಂಗ್ ಅ ಕಂಪನಿ ಸರ್ವರ್ ಇಂಟೆನ್ಷಲಿ. ಸೊ ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಹ್ಯಾಕಿಂಗ್ ಅಂತ ಬಂದಾಗ ಒಂದು ಇಂಟೆನ್ಷನ್ ಇರ್ತದೆ. ಅಲ್ಲಿ ಸಾಮಾನ್ಯವಾಗಿ ಏನಕ್ಕೆ ಹ್ಯಾಕ್ ಮಾಡ್ತಾರೆ? ಒಂದು ಇಂಟೆನ್ಷನ್ ಇರ್ತದನಾ, ದುಡ್ಡಿಗೋಸ್ಕರನೋ ಅಥವಾ ಅವ್ರದ್ದು ಮಾಡಬೇಕು ಅನ್ನೋದಕ್ಕೋಸ್ಕರನೋ. ಸೊ ವೆರಿ ಇಂಪಾರ್ಟೆಂಟ್. ಹ್ಯಾಕಿಂಗ್ ಅಂತ ಬಂದ್ರೆ ಇಂಟೆನ್ಷನ್ ಅನ್ನೋ ಪದ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಸೆಕ್ಷನ್ 66 ಅಪ್ಲೈ ಆಗ್ತದೆ. ಎಕ್ಸಾಂಪಲ್, ಹ್ಯಾಕಿಂಗ್ ಅ ವೆಬ್ಸೈಟ್, ಸ್ಟೀಲಿಂಗ್ ಅ ಪಾಸ್ವರ್ಡ್ ಆರ್ ಇನ್ಸರ್ಟಿಂಗ್ ದ ವೈರಸ್ ಇನ್ ಟು ದ ಕಂಪ್ಯೂಟರ್. ಸೊ ಈ ರೀತಿ ಆದಾಗ ಸೆಕ್ಷನ್ 66 ಆಯ್ತು ಅಂದ್ರೆ ಅವ್ರ ಮೇಲೆ ನಿಮಗೆ ಜೈಲಿಗೆ ಹೋಗೋ ಸಾಧ್ಯತೆ ಕೂಡ ಇರ್ತದೆ, ಪ್ಲಸ್ ಫೈನ್ ಅನ್ನು ಕೂಡ ನಿಮ್ಮ ಕಡೆಯಿಂದ ಕಟ್ಟಿಸ್ಕೋಬಹುದು. ಓಕೆ, ಇಂಟೆನ್ಷನಲ್ ಸೈಬರ್ ಅಟ್ಯಾಕ್ ಅಂತೂ ಕೂಡ ನೀವು ಸಿಂಪಲ್ ಆಗಿ ಇದನ್ನ ಕರ್ಕೋಬಹುದು ಸ್ನೇಹಿತರೆ. ಅದಾದ ನಂತರ ಬರೋದು ಸೆಕ್ಷನ್ 66C ಅಂತ ಹೇಳಿ. ಇದು ಐಡೆಂಟಿಟಿ ಥೆಫ್ಟ್ ಅಂತ ಕರಿತೀವಿ. ಐಡೆಂಟಿಟಿ ಥೆಫ್ಟ್ ಏನಿಂಗಂದ್ರೆ, ಸ್ಟೀಲಿಂಗ್ ಸಮ್ಒನ್ಸ್ ಡಿಜಿಟಲ್ ಐಡೆಂಟಿಟಿ. ಇವಾಗ ನನ್ನ ಹೆಸರು ರುದ್ರೇಶ್. ಓಕೆ, ಇವಾಗ ಪರ್ಸನಲಿ ನನ್ನ ಅಂತ ತೆಗೆದುಕೊಂಡ್ರೆ ನನ್ನ ಡಿಜಿಟಲ್ ಐಡೆಂಟಿಟಿ ಏನು? ನನ್ನ ಫೇಸ್ಬುಕ್ ಒಂದು ಡಿಜಿಟಲ್ ಐಡೆಂಟಿಟಿ, ಅಥವಾ ನನ್ನ ಆಧಾರ್ ಕಾರ್ಡ್ ಒಂದು ಡಿಜಿಟಲ್ ಐಡೆಂಟಿಟಿ, ನನ್ನ ಪ್ಯಾನ್ ಕಾರ್ಡ್ ಒಂದು ಡಿಜಿಟಲ್ ಐಡೆಂಟಿಟಿ, ಅಥವಾ ಯಾವುದಾದ್ರು ಒಂದು ಒ ಟಿ ಪಿ ಅನ್ಕೊಳ್ಳಿ, ಬ್ಯಾಂಕ್ ರಿಲೇಟೆಡ್ ಒ ಟಿ ಪಿ, ದಟ್ಸ್ ಎ ಡಿಜಿಟಲ್ ಐಡೆಂಟಿಟಿ. ಆರ್ ಡಿಜಿಟಲ್ ಸಿಗ್ನೇಚರ್ ಆಲ್ಸೋ ಯು ಕ್ಯಾನ್ ಸೇ. ಡಿಜಿಟಲ್ ಸಿಗ್ನೇಚರ್ ಇಸ್ ಆಲ್ಸೋ ಅ ಡಿಜಿಟಲ್ ಐಡೆಂಟಿಟಿ. ಸೊ ಇವುಗಳನ್ನ ಸ್ಟೀಲ್ ಮಾಡೋದಿತ್ತಂದ್ರೆ, ಸ್ಟೀಲಿಂಗ್ ಸಮ್ಒನ್ಸ್ ಡಿಜಿಟಲ್ ಐಡೆಂಟಿಟಿ ಬಂದ್ರೆ ಅಲ್ಲಿ ಸೆಕ್ಷನ್ 66C ಇಲ್ಲಿ ನೋಡಿ ಕೊಡ್ತಾ ಹೋಗ್ತೀನಿ. ಯೂಸಿಂಗ್ ಸಮ್ಒನ್ ಎಲ್ಸ್ ಪಾಸ್ವರ್ಡ್, ಒ ಟಿ ಪಿ, ಆಧಾರ್ ಆರ್ ಲಾಗಿನ್ ಕ್ರೆಡೆನ್ಷಿಯಲ್.
ಸೊ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಂದ್ರೆ, ನೀವು ಮತ್ತೊಬ್ಬರ ಎ ಟಿ ಎಂ ಕಾರ್ಡನ್ನ ತೆಗೆದುಕೊಂಡ್ಬಿಟ್ಟು ಅವ್ರದ್ದು ಪಿನ್ನ ಬಳಕೆ ಮಾಡಿಬಿಟ್ಟು ಅಮೌಂಟನ್ನು ಡ್ರಾ ಮಾಡ್ಕೊಳ್ಳೋದು. 66C ಅಂತ ಬಂದಾಗ ಸ್ನೇಹಿತರೆ ಪ್ರಮುಖವಾಗಿ ನಮಗೆ ಗೊತ್ತಿರಲಿ, ಡಿಜಿಟಲ್ ಐಡೆಂಟಿಟಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಈ ವರ್ಡ್ ನೆನಪಿರಬೇಕು ನಿಮಗೆ, ಡಿಜಿಟಲ್ ಐಡೆಂಟಿಟಿ. ಹಾಗೆ ಸೆಕ್ಷನ್ 66 ಅಂತ ಬಂದಾಗ ಹ್ಯಾಕಿಂಗ್ ಅನ್ನೋ ಅಥವಾ ಬ್ಯಾಡ್ ಇಂಟೆನ್ಷನ್ ಅನ್ನುವ ಕೀವರ್ಡ್ ನೆನಪಿರಬೇಕು ನಿಮಗೆ. ಬ್ಯಾಡ್ ಇಂಟೆನ್ಷನ್ ಅನ್ನುವ ಕೀವರ್ಡ್ ಸ್ನೇಹಿತರೆ, ಸರಿನಾ? ನೆಕ್ಸ್ಟ್ ಮುಂದೆ ಹೋಗೋಣ. 66Cಗೆ ಎಕ್ಸಾಂಪಲ್ ನೋಡಿ, ಯೂಸಿಂಗ್ ಸಮ್ ಒನ್ಸ್ ಬ್ಯಾಂಕ್ OTP ಆರ್ ಲಾಗಿಂಗ್ ಇನ್ ಟು ದ ಅನದರ್ ಪರ್ಸನಲ್ ಇಮೇಲ್. ಓಕೆ, ಇದು ಕ್ಲಿಯರ್ ಆಯ್ತು ನಮಗೆ. ನೆಕ್ಸ್ಟ್ ಸೆಕ್ಷನ್ 66D, 66D ಏನ್ ಹೇಳ್ತದೆ ಇದು? ಚೀಟಿಂಗ್ ದ ಪೀಪಲ್ ಯೂಸಿಂಗ್ ಇಂಟರ್ನೆಟ್ ಆರ್ ಕಂಪ್ಯೂಟರ್. ಚೀಟಿಂಗ್ ದ ಪೀಪಲ್ ಯೂಸಿಂಗ್ ದ ಇಂಟರ್ನೆಟ್ ಆರ್ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ರೆ ಅದು ಸೆಕ್ಷನ್ 66D ಅಲ್ಲಿ ಬರ್ತದೆ. ಸೊ ಏನಪ್ಪಾ ಹಿಂಗಂದ್ರೆ, ಫೂಲಿಂಗ್ ಪೀಪಲ್ ಆನ್ಲೈನ್ ಬೈ ಪ್ರಿಟೆಂಡಿಂಗ್ ಟು ಬಿ ಸಮ್ ಒನ್ ಎಲ್ಸ್. ಅಂದ್ರೆ ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಫೇಕ್ ಬ್ಯಾಂಕ್ ಕಾಲ್ಸ್, ಫೇಕ್ ಲಾಟರಿ ಇಮೇಲ್ಸ್ ಆರ್ ಫೇಕ್ ಜಾಬ್ ಆಫರ್ ಲೆಟರ್ಸ್. ಸೊ ನಿಮ್ಗೊಂದು ಇಮೇಲ್ ಬಂದ್ಬಿಡ್ತದೆ, ಏನಂತ ಹೇಳಿ, ಸೊ ನೀವು ಈ ಪರ್ಟಿಕ್ಯುಲರ್ ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ, ಒಂದು 50,000 ಕೊಟ್ಟರೆ ಸಾಕು ನೀವು ಅಪಾಯಿಂಟ್ಮೆಂಟ್ ಆಗ್ತೀರಾ. ದಟ್ ಇಸ್ ಅ ಫೇಕ್ ಜಾಬ್ ಆಫರ್ ಲೆಟರ್ ಅಲ್ವಾ? ಅಥವಾ ಫೇಕ್ ಲಾಟ್ರಿ ಇಮೇಲ್ಸ್, ನಿಮಗೆ 1 ಕೋಟಿ ರೂಪಾಯಿ ಬಹುಮಾನ ಬಂದಿದೆ, ಇದರಲ್ಲಿ ಇಷ್ಟನ್ನು ನೀವು ಕೊಟ್ಟರೆ ನಾವು ನಿಮಗೆ ಅಮೌಂಟನ್ನು ಕೊಡ್ತೀವಿ. ಇದೆಲ್ಲ ಏನು ಆನ್ಲೈನ್ ಚೀಟಿಂಗ್ ನವ ಡೇಸ್ ಟ್ರೆಂಡ್ ಅಂತಾನೆ ಹೇಳ್ಬಹುದು, ಕಾಮನ್ ಆಗಿ ಬರ್ತದೆ. ನಮ್ಮ ಸ್ನೇಹಿತರು ಕೂಡ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ ಮೋಸ್ಟ್ ಆಫ್ ದ ಕೇಸಸ್ ನವ ಡೇಸ್ ಇದೇ ರೀತಿಯಾಗಿ ಬರ್ತದೆ ಅಂತ ಆನ್ಲೈನ್ ಚೀಟಿಂಗ್. ಅದಕ್ಕೆ ನಾವು ತುಂಬಾನೇ ಕೇರ್ಫುಲ್ ಆಗಿರಬೇಕು. ಅನ್ನೆಸೆಸರ್ಲಿ ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಅಥವಾ ಅನ್ಅಥರೈಸ್ಡ್ ವೆಬ್ಸೈಟ್ ಅನ್ನು ಓಪನ್ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಒಟ್ಟೆ ಮಾಡಲೇಬಾರದು ಈಗಿನ ಕಾಲದಲ್ಲಿ ಪ್ರಮುಖವಾಗಿ. ಸೊ ಯಾವ್ದು ರಿಯಲ್ಲು ಯಾವುದು ಅನ್ರಿಯಲ್ಲು ಏನು ಗೊತ್ತೇ ಆಗ್ತಾ ಇಲ್ಲ ಇಲ್ಲಿ ಅಲ್ವಾ? ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆನ್ಲೈನ್ ಚೀಟಿಂಗ್ ಅಂತ ಬಂದಾಗ ಸೆಕ್ಷನ್ 66D. ಓಕೆ, 66D ವೆರಿ ಕಾಮನ್ ಇನ್ ದ ಸೈಬರ್ ಕ್ರೈಮ್ ಸ್ನೇಹಿತರೆ. ಮುಂದೆ ಹೋಗೋಣ ಸ್ನೇಹಿತರೆ, ಸೆಕ್ಷನ್ 66E. ಸೊ ಇದು ಬಂದ್ಬಿಟ್ಟು ನಮಗೆ ಪ್ರೈವೇಸಿ ವಯೋಲೇಷನ್. ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಪ್ರೈವೇಸಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ರೀತಿಯಾಗಿರ್ತಕ್ಕಂಥ ಪ್ರೈವೇಸಿ ಅನ್ನೋದು ಇರ್ತದೆ ಎಲ್ಲ ಮ್ಯಾಟರ್ ಒಳಗಡೆನು ಅಲ್ವಾ? ಸೊ ಅದರದ್ದು ವೈಲೇಷನ್ ಆಯ್ತಪ್ಪ ಅಂದ್ರೆ ನಾವು ಅವಾಗ ಸೆಕ್ಷನ್ 66E ಅನ್ನ ಅಪ್ಲೈ ಮಾಡಬಹುದು. ನೋಡಿ, ಮಿಸ್ಯೂಸ್ ಆಫ್ ಪ್ರೈವೇಟ್ ಫೋಟೋಸ್ ಆರ್ ವಿಡಿಯೋಸ್. ಓಕೆ, ಒಬ್ಬ ವ್ಯಕ್ತಿಯ ಫೋಟೋಸ್ ಅಥವಾ ವಿಡಿಯೋಸ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ಸೆಕ್ಷನ್ 66E ಒಳಗಡೆ ಬರ್ತದೆ. ಸೊ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ, ಟೇಕಿಂಗ್ ಆರ್ ಶೇರಿಂಗ್ ಸಮ್ ಒನ್ಸ್ ಪ್ರೈವೇಟ್ ಇಮೇಜಸ್ ಆರ್ ವಿಡಿಯೋಸ್ ವಿತೌಟ್ ಪರ್ಮಿಷನ್. ಸೊ ನಾನು ನಿಮ್ಮ ಪರ್ಮಿಷನ್ ತೆಗೆದುಕೊಳ್ಳಾರ್ದೆ ನಿಮ್ಮ ಫೋಟೋಗಳನ್ನ ಅಥವಾ ನಿಮ್ಮ ವಿಡಿಯೋಗಳನ್ನ ಮತ್ತೊಬ್ಬರಿಗೆ ಶೇರ್ ಮಾಡಿದ್ರೆ, ಸೊ ದಟ್ ಕಮ್ಸ್ ಅಂಡರ್ ಪ್ರೈವೇಸಿ ವಯಲೇಷನ್. ಇವನ್ ಆರ್ಟಿಕಲ್ಸ್ ನಮ್ಮ ಈ ಸಂವಿಧಾನದಲ್ಲೂ ಕೂಡ ಇದೆ ಪ್ರೈವೇಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇವನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಬಾತ್ರೂಮ್ ಯೂಸ್ ಮಾಡ್ತಾ ಇದ್ರೆ, ಸೊ ಟೇಕಿಂಗ್ ದ ಫೋಟೋಸ್ ಆಫ್ ದಟ್, ಸೊ ದಟ್ ಈಸ್ ಆಲ್ಸೋ ಪ್ರೈವೇಸಿ ವಯಲೇಷನ್. ಚೇಂಜಿಂಗ್ ರೂಮ್ ಅಲ್ಲಿ ಕ್ಯಾಮ್ರಾಗಳ ಬಳಕೆ, ದಟ್ ಈಸ್ ಆಲ್ಸೋ ಪ್ರೈವೇಸಿ ವಯಲೇಷನ್ ಅಲ್ವಾ? ಸೊ ಅಪ್ಲೋಡಿಂಗ್ ಪರ್ಸನಲ್ ವಿಡಿಯೋಸ್ ಆನ್ ಟು ದ ಸೋಷಿಯಲ್ ಮೀಡಿಯಾ, ದಟ್ ಈಸ್ ಆಲ್ಸೋ ಪ್ರೈವೇಸಿ ವಯಲೇಷನ್ ಅಲ್ವಾ? ಟೋಟಲ್ ಆಗಿ ಕನ್ಸೆಂಟ್ ಈಸ್ ಇಂಪಾರ್ಟೆಂಟ್. ಪ್ರೈವೇಸಿ ಅಂತ ಬಂದಾಗ ಮತ್ತೊಬ್ಬರ ಕನ್ಸೆಂಟ್ ಅನ್ನ ಪಡೆದು ಅದನ್ನ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ವಿತೌಟ್ ಕನ್ಸೆಂಟ್ ಮಾಡಿದ್ರೆ ದಟ್ ಕಮ್ಸ್ ಅಂಡರ್ ಪ್ರೈವೇಸಿ ವಯಲೇಷನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ರೆಕಾರ್ಡಿಂಗ್ ಸಮ್ ಒನ್ಸ್ ಸೀಕ್ರೆಟ್ಲಿ ಆರ್ ಶೇರಿಂಗ್ ಪ್ರೈವೇಟ್ ಫೋಟೋಸ್ ಆನ್ ವಾಟ್ಸ್ಆಪ್. ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಡೋಂಟ್ ವರಿ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ಫೈನ್. ಅಟ್ ದ ಎಂಡ್ ಆಫ್ ದ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ಅ trick. If you remember that, that is fine. All the sections which are very important for our exam will be covered. So this is very important. ಕೇಳಬಹುದು ಎಕ್ಸಾಮ್ ಅಲ್ಲಿ, ಸೈಬರ್ ಟೆರರಿಸಮ್ ರಿಲೇಟೆಡ್. ಸೈಬರ್ ಟೆರರಿಸಮ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಸೀರಿಯಸ್ ಅಂತಾನೆ ಹೇಳ್ಬೋದು ನಾವು ಸೈಬರ್ ಟೆರರಿಸಮ್ ಅಂತ ಬಂದಾಗ. ಸೊ ಇದರಲ್ಲಿ ಬರ್ತಕ್ಕಂಥ ಸೆಕ್ಷನ್ ಯಾವ್ದಪ್ಪ? 66F. ಏನಿದು? ಸೈಬರ್ ಅಟ್ಯಾಕ್ ಆನ್ ನೇಷನ್. ಸೊ ರಾಷ್ಟ್ರ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು ಮೋಸ್ಟ್ ಸೀರಿಯಸ್ ಇದು ಸೆಕ್ಷನ್ 66F ಅಂತ ಬಂದಾಗ. ಫಾರ್ ಎಕ್ಸಾಂಪಲ್, ಆರ್ಮಿ ಸಿಸ್ಟಮ್ಸ್ಗಳನ್ನ ಹ್ಯಾಕ್ ಮಾಡೋದು, ಪವರ್ ಗ್ರಿಡ್ ರಿಲೇಟ್ ಆಗಿರ್ಬೋದು, ಅಥವಾ ಏರ್ಪೋರ್ಟ್ ಸಿಸ್ಟಮ್ಸ್ಗಳನ್ನ ಹ್ಯಾಕ್ ಮಾಡೋದು. ಸೊ ಇವೆಲ್ಲ ಎದರ ಅಂಡರ್ ಬರ್ತದಪ್ಪ ಅಂದ್ರೆ ಸೈಬರ್ ಟೆರರಿಸಮ್ ಅಂಡರ್ ಬರ್ತದ. ಇಲ್ಲಿ ನೋಡಿ, ಯೂಸಿಂಗ್ ದ ಕಂಪ್ಯೂಟರ್ ಆರ್ ಇಂಟರ್ನೆಟ್ ಟು ಹಾರ್ಮ್ ದ ಕಂಟ್ರಿ. ಸೊ ಆರ್ಮಿಯ ಓಕೆ ಪೋರ್ಟಲ್ ಇದೆ ಅನ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ಪೋರ್ಟಲ್ ಇದೆ ಆರ್ಮಿ ರಿಲೇಟೆಡ್, ಅದನ್ನ ನೀವು ಹ್ಯಾಕ್ ಮಾಡಿಬಿಟ್ರಪ್ಪ, ದಟ್ ಕಮ್ಸ್ ಅಂಡರ್ ಸೈಬರ್ ಟೆರರಿಸಮ್. ಓಕೆ, ಸೊ ಆ ರೀತಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು. ಇದಕ್ಕೆ ಎಕ್ಸಾಂಪಲ್ ನೋಡಿ ಇಲ್ಲಿ, ಹ್ಯಾಕಿಂಗ್ ದ ಡಿಫೆನ್ಸ್ ಸಿಸ್ಟಮ್ಸ್, ಅಟ್ಯಾಕಿಂಗ್ ದ ಗವರ್ನಮೆಂಟ್ ವೆಬ್ಸೈಟ್ಸ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ.
ಅಬ್ಸೆನ್ಸ್ ಕಂಟೆಂಟ್ ಅಂತ ಇದೆ, ಇದಕ್ಕೆ ಬರೋದು ಪರ್ಟಿಕ್ಯುಲರ್ಲಿ ಸೆಕ್ಷನ್ 67. ಇದು ಏನಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಪೋಸ್ಟಿಂಗ್ ಡರ್ಟಿ ಆರ್ ಅಬ್ಸೆನ್ಸ್ ಕಂಟೆಂಟ್ ಆನ್ಲೈನ್. ಏನ್ ಹಿಂಗಂದ್ರೆ ಇಲ್ಲಿದೆ ನೋಡಿ, ಶೇರಿಂಗ್ ಅಡಲ್ಟ್ ಆರ್ ಅಬ್ಸೆನ್ಸ್ ಇಮೇಜಸ್ ವಿಡಿಯೋಸ್ ಆನ್ ದ ಇಂಟರ್ನೆಟ್. ಡರ್ಟಿ ಇಮೇಜಸ್ಗಳಾಗಿರ್ಬೋದು, ಡರ್ಟಿ ವಿಡಿಯೋಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು. ರನ್ನಿಂಗ್ ಅಡಲ್ಟ್ ವೆಬ್ಸೈಟ್ ಇಲ್ಲಿಗಲಿ, ರೈಟ್, ರನ್ನಿಂಗ್ adult website. So ಇವಾಗೆಲ್ಲ take an example of your telegram adult website related, there will be a group and they will post the adult related videos that also are violating our cyber security laws actually. Okay, so 67 ಅಂತ ಬಂದಾಗ ಅದೆಲ್ಲವೂ ಅದರಲ್ಲೇ ಕವರ್ ಆಗ್ತದೆ. ಅಪ್ಲೋಡಿಂಗ್ ಪಾರ್ನ್ ವಿಡಿಯೋಸ್, ಶೇರಿಂಗ್ obscene images on the WhatsApp groups or running adult website illegally. ಸೊ ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಚಿಲ್ಡ್ರನ್ಗಳ ಇನ್ವಾಲ್ವ್ಮೆಂಟ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಸೀರಿಯಸ್, ವಿಚ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅಲ್ವಾ. ಸೊ ಇಂಥ ಸ್ಟೇಜ್ ಅಂತ ಇರ್ತದೆ, ಅದಕ್ಕಿಂತ ಕೆಳಗಿನ ಮಕ್ಕಳಿಗೆ ಸೊ ಅದನ್ನ ನೋಡೋದ್ರಿಂದ ಅವರ ಒಂದು ಪರಿಣಾಮ ಬೀರ್ತದೆ, ಅವರ ಮೈಂಡ್ ಮೇಲಾಗಿರ್ಬೋದು, ಅವರ ಒಂದು ಮನಸ್ಥಿತಿಗಳು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಸೆಕ್ಷನ್ 67 ಕೂಡ ತುಂಬಾನೇ ಇಂಪಾರ್ಟೆಂಟ್ ನೋಡಿ. ಅಪ್ಲೋಡಿಂಗ್ ದ ಫೋಟೋಸ್ ಆರ್ ಶೇರಿಂಗ್ ಅಡಲ್ಟ್ ವಿಡಿಯೋಸ್ ಆನ್ ದ ಸೋಷಿಯಲ್ ಮೀಡಿಯಾಸ್. ಸೊ ನೋಡ್ತಾ ಹೋಗ್ಬೋದು, ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಥವಾ ನಾವೇನೆಲ್ಲ ಡಿಸ್ಕಸ್ ಮಾಡಿದೀವಿ ಈ ಒಂದು ಸ್ಕ್ರೀನ್ ಅಲ್ಲಿ ಕೊಡ್ತಾ ಹೋಗ್ತೀನಿ, ಇದನ್ನ ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. 43 ಸೆಕ್ಷನ್ ಅಂತ ಬಂದಾಗ ಎಕ್ಸೆಸ್ ವಿತೌಟ್ ಪರ್ಮಿಷನ್, 66 ಅಂತ ಬಂದಾಗ ಹ್ಯಾಕಿಂಗ್, 66C ಅಂತ ಬಂದಾಗ ಐಡೆಂಟಿಟಿ ಸ್ಟೋಲನ್, 66D ಬಂದಾಗ ಆನ್ಲೈನ್ ಟೀಚಿಂಗ್, 66E ಪ್ರೈವೇಸಿ ಬ್ರೋಕನ್, 66F ಟೆರರ್ ಅಟ್ಯಾಕ್ ಅಂಡ್ 67 ಅಂತ ಬಂದಾಗ ಆಬ್ಸೆನ್ಸ್. ಸೊ ಇವಿಷ್ಟೇ ಇದಾವ, ಇದನ್ನ ಬಿಟ್ಟು ಬೇರೆ ಲಾಸ್ ಇದಾವ? ಎಸ್ ಸ್ನೇಹಿತರೆ, ಬೇರೆ ಲಾಸ್ಗಳು ಕೂಡ ಇದಾವೆ, ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದಾಗ ಇವು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಸರ್ ಹೆಂಗ್ ನೆನ್ಪಿಟ್ಕೋಬೇಕು? ಇಲ್ಲಿ ಕೊಡ್ತಾ ಹೋಗಿದ್ರು ನೋಡಿ, ಈ ಒಂದು ಕೀವರ್ಡ್ ಅಥವಾ ಈ ಒಂದು ಸೆಂಟೆನ್ಸ್ ಅನ್ನ ನೆನ್ಪಿಡ್ಬೇಕು ನೀವು. ಹೈ ಆನ್ಲೈನ್ ಪ್ರೈವೇಟ್ ಟೀಚರ್ ಆರ್ಗನೈಸೇಷನ್, ಹೈ ಆನ್ಲೈನ್ ಪ್ರೈವೇಟ್ ಟೀಚರ್ ಆರ್ಗನೈಸೇಷನ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ ತೆಗೆದುಕೊಳ್ಳಿ, ರುದ್ರೇಶ್ ರೆಡ್ಡಿ, ವಾಟ್ ಇಟ್ ಈಸ್? ಇಟ್ ಈಸ್ ಎನ್ ಆನ್ಲೈನ್ ಪ್ರೈವೇಟ್ ಟೀಚರ್ ಆರ್ಗನೈಸೇಷನ್. ಸೊ ನಾನು ನಿಮಗೆ ಹಾಯ್ ಹೇಳ್ತಾ ಇದ್ದೀನಿ, ಇದನ್ನ ಇಷ್ಟ ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಟ್ರಿಕ್ ಬಂದ್ಬಿಡ್ತದೆ. ಇಲ್ಲಿ ಸರ್ ಹೆಂಗೆ ಏನ್ ಹೇಳ್ತಾ ಇದ್ದೀರಾ ನೀವು? ಸೊ ನೀವು ಮೊದಲಿಗೆ ಏನದ ಇಲ್ಲಿ ಹ್ಯಾಕಿಂಗ್ 66 ಏನಾಗ್ತದ? ಎಚ್ ಇಂದ ಸ್ಟಾರ್ಟ್ ಆಗ್ತದ. ಸೊ ಹಿಯರ್ ಎಚ್ ಸ್ಟ್ಯಾಂಡ್ಸ್ ಫಾರ್ ಹ್ಯಾಕಿಂಗ್, ಎಚ್ ಸ್ಟ್ಯಾಂಡ್ಸ್ ಫಾರ್ ಹ್ಯಾಕಿಂಗ್. ಆಮೇಲೆ 66C ಏನಾಗ್ತದ ನಮಗೆ? ಐಡೆಂಟಿಟಿ ಥೆಫ್ಟ್. ಸೊ ಐ ಸ್ಟ್ಯಾಂಡ್ಸ್ ಫಾರ್ ಐಡೆಂಟಿಟಿ ಥೆಫ್ಟ್. ಸೊ ಈ ಜಸ್ಟ್ ಒಂದೊಂದು ಕೀವರ್ಡ್ ನೆನಪಿಟ್ರೆ ಸಾಕು ನೀವು. ಓಕೆ, ಸೊ ಈ ಐಡೆಂಟಿಟಿ ಅಂತ ಬಂದ್ರೆ ನಿಮ್ಮ ಮೈಂಡಿಗೆ ಆಟೋಮೆಟಿಕ್ ಬಂದ್ಬಿಡಬೇಕು ಇದು 66C ಅಂತ ಹೇಳ್ಬಿಡಿ, ಹೇಳ್ಕೊಂಡ್ಬಿಟ್ಟು ಲೈಕ್ 66, 66C, 66D, 66E, 66F ಅಂಡ್ 67. ಇಷ್ಟು ಹಿಂಗೆ ಇರೋದಲ್ಲ, ಇದು ಆರ್ಡರ್ ವೈಸ್ ಇದಾವೆ, CDEF ಅಂತ ಹೇಳಿ. ಅದಕ್ಕೋಸ್ಕರ ಈ ಒಂದು ಟ್ರಿಕ್ ಮುಖಾಂತರ ನೀವು ಈಸಿಲಿಯಾಗಿ ನೆನ್ಪಿಟ್ಕೋಬಹುದು. ಓಕೆ, ಸೊ 66C ಗೊತ್ತಾಯ್ತು ನಿಮಗೆ. 66D ಏನು? ಆನ್ಲೈನ್ ಚೀಟಿಂಗ್ ಬಂತಲ್ಲ, ರೈಟ್. ಆಫ್ಟರ್ ದಟ್ 66E, 66E ಅಲ್ಲಿ ಏನದ? ಪ್ರೈವೇಸಿ ವೈಲೇಷನ್, ಪ್ರೈವೇಟ್ ಅಂತ ಬಂತಲ್ಲ, ಸೊ ಇದು 66E ಪ್ರೈವೇಸಿ ವೈಲೇಷನ್. 66F ಅಂತ ಬಂದಾಗ, 66F ಅಂತ ಬಂದಾಗ ಸೈಬರ್ ಟೆರರಿಸಮ್, ಟಿ ಸ್ಟ್ಯಾಂಡ್ಸ್ ಫಾರ್ ಟೆರರಿಸಮ್. ಸೊ ಟೀಚರ್ಸ್ಗಳು ಏನು ಮಾಡ್ತಾರ? ಟೆರರಿಸಮ್ ಬಗ್ಗೆ ಮಾಹಿತಿನ ಕೊಡ್ತಾರೆ, ಅದನ್ನು ಮಾಡಬಾರ್ದು, ಅದರಿಂದ ನಮಗೆ ಹಾಳಾಗ್ತದ, ರೈಟ್. ಸೊ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾರಲ್ಲ, ಅದಕ್ಕೋಸ್ಕರ ಟಿ, ಟಿ ಸ್ಟ್ಯಾಂಡ್ಸ್ ಫಾರ್ ಟೆರರಿಸಮ್. ನೆಕ್ಸ್ಟ್ ಕೊನೆಯದಾಗಿ ಆರ್ಗನೈಸೇಷನ್, ಓ ಸ್ಟ್ಯಾಂಡ್ಸ್ ಫಾರ್ ಆಬ್ಸೀನ್ಸ್ ಕಂಟೆಂಟ್ ಅಂತ ಹೇಳಿ, ಆಬ್ಸೀನ್ಸ್ ಕಂಟೆಂಟ್. ಸೊ ಇದೇನನ್ನ ಇಂಡಿಕೇಟ್ ಮಾಡ್ತದ? ಸೆಕ್ಷನ್ 67. ಹೋಪ್ ನಿಮಗೆ ಕ್ಲಿಯರ್ ಆಯ್ತಲ್ಲ ಕಂಪ್ಲೀಟ್ ಆಗಿ. ಈ 43 ಒಂದನ್ನ ಬಿಟ್ಬಿಡಿ, ನಿಮಗೆ ಇದು ಸಪರೇಟ್ ಗೊತ್ತಿರಬೇಕು ನಿಮಗೆ. ಆಕ್ಸೆಸ್ ವಿತೌಟ್ ಪರ್ಮಿಷನ್ ಅದನ್ನ ಬಿಟ್ರೆ ಹೈ ಆನ್ಲೈನ್ ಪ್ರೈವೇಟ್ ಟೀಚರ್ ಆರ್ಗನೈಸೇಷನ್ ಅಲ್ವಾ? ಕ್ಲಿಯರ್ ಆಯ್ತಲ್ಲ? ತುಂಬಾನೇ ಸಿಂಪಲ್ ಆಗಿದೆಯಾ? ಇದ್ರಲ್ಲಿ ಏನಾದ್ರು ಡಿಫಿಕಲ್ಟ್ ಕಾಣಿಸ್ತಾ ಇದೆಯಾ ನಿಮಗೆ? ನೋ, ನಾಟ್ ಎಟ್ ಆಲ್. ಓಕೆ, ಸೊ ಓನ್ಲಿ ಥಿಂಗ್ ಈಸ್ ನೀವು ಸ್ವಲ್ಪ ಗಮನವನ್ನ ಕೊಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಅಂದಾಗ ನಿಮಗೆ ಈಸಿ ಆಗ್ತದೆ. ಇದನ್ನ ಬಿಟ್ಟು ಬೇರೆ ಯಾವ್ದು ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳೋದು? ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಇವೇ ಬರೋ ಸಾಧ್ಯತೆ ಇರ್ತದೆ. ಇದನ್ನ ಬಿಟ್ಟು ಬೇರೆ ನೋಡ್ಬೇಕಂದ್ರೆ ನಿಮಗೆ ಸೆಕ್ಷನ್ 77 ಅಂತ ಕೂಡ ಬರ್ತದ. ಇದು ಕಾಂಪನ್ಸೇಷನ್ ನಾಟ್ ಟು ಅಫೆಕ್ಟ್ ದ ಪನಿಷ್ಮೆಂಟ್. ಏನಪ್ಪಾ ಹಿಂಗಂದ್ರೆ ಕಾಂಪನ್ಸೇಷನ್, ಓಕೆ, ನಾಟ್ ಟು ಅಫೆಕ್ಟ್ ದ ಪನಿಷ್ಮೆಂಟ್. ಸೊ ಪನಿಷ್ಮೆಂಟ್ಗೆ ಅಫೆಕ್ಟ್ ಆಗದ ರೀತಿಯಲ್ಲಿ ಕಾಂಪನ್ಸೇಷನ್ ಕೊಡೋದು. ಅಂದ್ರೆ ನೀವು ಫೈನ್ ಕಟ್ಟೋದು ಇರ್ತದ, ಪೇಯಿಂಗ್ ಫೈನ್ ಅರೆ ಕಾಂಪನ್ಸೇಷನ್, ಬಟ್ ಇಟ್ ಡಸ್ ನಾಟ್ ಸ್ಟಾಪ್ ಅದರ್ ಪನಿಷ್ಮೆಂಟ್. ಸೊ ಇವಾಗೆಲ್ಲ ಕೋರ್ಟಲ್ಲಿ ಶಿಕ್ಷೆ ಕೊಡಬೇಕಾದ್ರೆ ಕೆಲವೊಂದಿಷ್ಟು ಹೆಂಗಿರ್ತದ? 7 ವರ್ಷ ಜೈಲು,
10 ಲಕ್ಷ ರೂಪಾಯಿ ದಂಡ. ಸೊ ಈ 10 ಲಕ್ಷ ರೂಪಾಯಿ ದಂಡ ಅಂದ್ರೆ ಏನು? ದಿಸ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎನ್ ಎಸ್ ಕಂಪನ್ಸೇಷನ್ ಆರ್ ಪೇಯಿಂಗ್ ಫೈನ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಇವನ್ ಇಫ್ ಯು ಪೇ ದ ಮನಿ ಸ್ಟಿಲ್ ಜೈಲ್ ಪನಿಷ್ಮೆಂಟ್ ಕ್ಯಾನ್ ಬಿ ಕಾಂಟ್ ಸ್ಟಾಪ್. ಓಕೆ, ಇಟ್ ಸ್ಟಿಲ್ ಹ್ಯಾಪನ್ ಅಂತ ಅರ್ಥ. ಸೊ ಇದು ಬರೋದು ನಮಗೆ ಸೆಕ್ಷನ್ 77ರಲ್ಲಿ. 77A ಅಂತ ಬರ್ತದ, ಇದು ಕೂಡ ಇಂಪಾರ್ಟೆಂಟ್. 77A ಇದು ಕಂಪೌಂಡಿಂಗ್ ಅಫೆನ್ಸ್ ಅಂತ ಬರ್ತದ. ಸೊ 77 ಕೂಡ ಅಫೆನ್ಸ್ ರಿಲೇಟೆಡ್, 77A ಕೂಡ ಏನಾಗ್ತದ, ಇದು ಕೂಡ ಅಫೆನ್ಸ್ ರಿಲೇಟೆಡ್, ಲೈಕ್ ಕಂಪೌಂಡಿಂಗ್ ಅಫೆನ್ಸ್. ಸೊ ಏನಿದು ಕಂಪೌಂಡಿಂಗ್ ಅಫೆನ್ಸ್ ಅಂತ ಅಂದ್ರೆ ಸಮ್ ಅಫೆನ್ಸ್ ದಟ್ ಕ್ಯಾನ್ ಬಿ ಸೆಟಲ್ಡ್ ಬೈ ಪೇಯಿಂಗ್ ದ ಪೆನಾಲ್ಟಿ. ಸೊ ಕೆಲವೊಂದಿಷ್ಟು ಅಫೆನ್ಸ್ ಹೆಂಗಿರ್ತದ ಅಂದ್ರೆ ನಾವು ಸಿಂಪಲ್ ಆಗಿ ಪೆನಾಲ್ಟಿಯನ್ನು ಕೊಟ್ಬಿಟ್ರೆ ಸಾಕು ಅದು ಕಂಪ್ಲೀಟ್ ಆಗ್ತಿರ್ತದೆ. ಲೈಕ್ ಸ್ಮಾಲ್ ಸೈಬರ್ ಕ್ರೈಮ್ಸ್ ಯು ಕ್ಯಾನ್ ಸೇ, ಚಿಕ್ಕದಾಗಿರ್ತಕ್ಕಂಥ ಏನಾದರೂ ಸೈಬರ್ ಕ್ರೈಮ್ ಮಾಡಿದ್ರೆ ದಟ್ ಕ್ಯಾನ್ ಬಿ ಸೆಟಲ್ಡ್ ವಿತೌಟ್ ಕೋರ್ಟ್ ಕೇಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರ್ಟ್ಗೆ ಹೋಗ್ಲಾರ್ದೆ ಸಾರ್ಟ್ ಔಟ್ ಮಾಡ್ಕೋಬಹುದು. ಹೆಂಗೆ? ಬೈ ಪೇಯಿಂಗ್ ದ ಪೆನಾಲ್ಟಿ. ಸೊ ಅದು ಬರೋದು ನಮಗೆ 77A ಅಲ್ಲಿ. ಹಾಗಾದ್ರೆ 77B ಏನ್ ಹೇಳ್ತದೆ ನಮಗೆ? ಬೇಲೇಬಲ್ ಅಫೆನ್ಸ್, ಅಫೆನ್ಸ್ ವಿತ್ ಅ ಪನಿಷ್ಮೆಂಟ್ ಅಪ್ ಟು 3 years ಆರ್ ಬೇಲೇಬಲ್. ಅಂದ್ರೆ ಫಾರ್ ಸ್ಮಾಲ್ ಸೈಬರ್ ಕ್ರೈಮ್ಸ್ ಬೇಲ್ ಈಸ್ ಅಲೌಡ್ ಅಂತ, ಬೇಲ್ ರಿಲೇಟೆಡ್ ಅಂತ ಬಂದ್ರೆ 77B ಅಂತ ನೆನಪಿಡಬೇಕು ನೀವು. ನೆಕ್ಸ್ಟ್ ಇವುಗಳನ್ನು ಹೊರತುಪಡಿಸಿ 78 ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. 78 ಇದೇನ್ ಹೇಳ್ತದೆ? 78 ಅಂದ್ರೆ ಪವರ್ ಟು ಇನ್ವೆಸ್ಟಿಗೇಟ್, ವೆರಿ ಇಂಪಾರ್ಟೆಂಟ್, ಪವರ್ ಟು ಇನ್ವೆಸ್ಟಿಗೇಟ್. ಸೊ ಇವುಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಮೊದಲೇ ಹೇಳಿದಿನಲ್ಲ, ಅದನ್ನ ಬಿಟ್ಟು ಸೊ ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಕೇಳಬಹುದಲ್ಲ, ಅದಕ್ಕೋಸ್ಕರ ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಡೌನ್ ಹಿಯರ್. ಸ್ಟಾರ್ಟಿಂಗ್ ಹೇಳಿದ್ದು ತುಂಬಾನೇ ಇಂಪಾರ್ಟೆಂಟ್, ಇವು ಇಂಪಾರ್ಟೆಂಟ್ ಬಟ್ ನಾಟ್ ದಟ್ ಲೆವೆಲ್. ಓಕೆ, ಪೊಲೀಸ್ ಕ್ಯಾನ್ ಇನ್ವೆಸ್ಟಿಗೇಟ್ ದ ಸೈಬರ್ ಕ್ರೈಮ್ಸ್ ಅಂತ ಹೇಳ್ತದ. ಸೆಕ್ಷನ್ 78 ಹೇಳ್ತದ ಪೊಲೀಸ್ ಕ್ಯಾನ್ ಇನ್ವೆಸ್ಟಿಗೇಟ್ ದ ಸೈಬರ್ ಕ್ರೈಮ್ಸ್. ಅಂದ್ರೆ ಪೊಲೀಸ್ ಆಫೀಸರ್ ಅಥವಾ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ದಿ ಕ್ಯಾನ್ ಹ್ಯಾವ್ ದ ಇನ್ವೆಸ್ಟಿಗೇಟ್ ಸೈಬರ್ ಅಫೆನ್ಸಸ್. ಸೊ ಆ ರೀತಿಯಾಗಿ. ನೆಕ್ಸ್ಟ್ ಇನ್ನೊಂದು ಬರ್ತದ ಸೆಕ್ಷನ್ 80. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೆಕ್ಷನ್ 80ರಲ್ಲಿ ಏನಾಗ್ತದ? ಸರ್ಚ್ ಅಂಡ್ ಅರೆಸ್ಟ್. ಸೊ ದಿಸ್ ಇಸ್ ಫಾರ್ ಸರ್ಚ್ ಅಂಡ್ ಅರೆಸ್ಟ್, ಹುಡುಕಾಟ ಮಾಡೋದು ಮತ್ತೆ ಅರೆಸ್ಟ್ ಮಾಡೋದು. ಬಟ್ ವಿತೌಟ್ ವಾರೆಂಟ್, ಪೊಲೀಸ್ ಕ್ಯಾನ್ ಸರ್ಚ್ ಅಂಡ್ ಅರೆಸ್ಟ್ ವಿತೌಟ್ ವಾರೆಂಟ್, ವಾರೆಂಟ್ ಇರಲಾರ್ದೆ ಅಂತ ಬರೋದು ನಮಗೆ ಸೆಕ್ಷನ್ 80ರಲ್ಲಿ ಸ್ನೇಹಿತರೆ. ಪೊಲೀಸ್ ಕ್ಯಾನ್ ಇಮಿಡಿಯೇಟ್ಲಿ ಆಕ್ಟ್ ಆನ್ ದ ಸೈಬರ್ ಕ್ರೈಮ್ ಕೇಸಸ್. ಸೊ ಈ ಕ್ಯಾನ್ ಇಮಿಡಿಯೇಟ್ಲಿ ಆಕ್ಟ್, ವಾರೆಂಟ್ ಇಶ್ಯೂ ಮಾಡಬೇಕು ಅದೆಲ್ಲ ಏನಿಲ್ಲ. ಹಿ ಕ್ಯಾನ್ ಇಮಿಡಿಯೇಟ್ಲಿ ಅರೆಸ್ಟ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಬೈ ಯೂಸಿಂಗ್ ದ ಸೆಕ್ಷನ್ 80. ಓಕೆ, ಸೆಕ್ಷನ್ 81A ಕೂಡ ಇಂಪಾರ್ಟೆಂಟು. 81A ಸೊ ನೋಟ್ ಮಾಡ್ತಾ ಹೋಗಿ, ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದೆಲ್ಲವೂ ಕೂಡ. 81A ಏನ್ ಹೇಳ್ತದಪ್ಪ? ಎಲೆಕ್ಟ್ರಾನಿಕ್ ಚೆಕ್ ಬಗ್ಗೆ ಮಾತಾಡ್ತದೆ ನಿಮಗೆ. ಇಟ್ ಟಾಕ್ಸ್ ಅಬೌಟ್ ಎಲೆಕ್ಟ್ರಾನಿಕ್ ಚೆಕ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಕೇಳಬಹುದು. ಇದನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಇದನ್ನ ಬಿಟ್ಟರೆ ಮತ್ತೇನು ಕೇಳಬಹುದು ನಿಮಗೆ? 84 ಕೂಡ ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸೆಕ್ಷನ್ 84 ಇಟ್ ಟಾಕ್ಸ್ ಅಬೌಟ್ ಪ್ರೊಟೆಕ್ಷನ್ ಫಾರ್ ದ ಆನೆಸ್ಟ್ ಆಫೀಸರ್. ಪ್ರೊಟೆಕ್ಷನ್ ಫಾರ್ ಆನೆಸ್ಟ್ ಆಫೀಸರ್. ನೋಡಿ, ಆನೆಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮಗೆ ಈ ಇಂಗ್ಲಿಷ್ ಪೇಪರ್ ಅಲ್ಲಿ ಆನೆಸ್ಟ್. ಸೊ ಇದ್ರ ಹಿಂದ್ಗಡೆ ಯಾವ ಆರ್ಟಿಕಲ್ ಅನ್ನ ಬಳಸಬೇಕು ಸ್ನೇಹಿತರೆ? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆನೆಸ್ಟ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಎ ಬರ್ತದನ, ಆನ್ ಬರ್ತದನ, ದ ಬರ್ತದನ. ಆರ್ಟಿಕಲ್ಸ್ ಬಗ್ಗೆ ಹಲವಾರು ಬಾರಿ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಕಂಪ್ಯೂಟರ್ ಪ್ಲೇ ಲಿಸ್ಟ್, ಸಾರಿ ಇಂಗ್ಲಿಷ್ ಪ್ಲೇ ಲಿಸ್ಟ್ ಅನ್ನ ನೋಡ್ಕೋಬಹುದು ನೀವು ಓಪನ್ ಮಾಡಿಬಿಟ್ಟು. ಸರಿನಾ? ಸದ್ಯಕ್ಕೆ ಹೇಳ್ತಾ ಹೋಗಿ, ಈ ಆನೆಸ್ಟ್ ಅಂತಕ್ಕಂಥದ್ರಲ್ಲಿ ಯಾವ ಆರ್ಟಿಕಲ್ ಬರುತ್ತದೆ ನಮಗೆ? ಓಕೆ, 84 ಕೂಡ ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಫಾರ್ ದ ಅಫಿಷಿಯಲ್ ಫಾರ್ ಡೂಯಿಂಗ್ ದ ಆನೆಸ್ಟ್ ವರ್ಕ್. ಇಟ್ ಆಫರ್ಸ್ ಆಕ್ಟ್ ಆನೆಸ್ಟಿ, ನೋ ಲೀಗಲ್ ಆಕ್ಷನ್ ಅಗೇನೆಸ್ಟ್ ದೆಮ್. ಓಕೆ, ಸೊ ಇದಿಷ್ಟು ಮಾಹಿತಿ ನಮಗೆ ಸೈಬರ್ ಸೆಕ್ಯೂರಿಟಿ ಲಾಸ್ ಬಗ್ಗೆ. ಓಕೆ, ತುಂಬಾನೇ ಇಂಪಾರ್ಟೆಂಟ್. ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಇವುಗಳ ಮೇಲೆ ಪ್ರಶ್ನೆ ಆಗ್ತಾ ಇದೆ. ನಾನು ಮೊದಲೇ ಹೇಳೋಂಗೆ ನಮ್ಮ ವ್ಯೂವರ್ಸ್ ಇದ್ರ ಮೇಲೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳಿದ್ರು. ಸೊ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿದೆ. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತಂದ್ರೆ ಯಾರೆಲ್ಲ ವ್ಯೂವರ್ಸ್ ಕೇಳಿದ್ರಲ್ಲ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ನಮ್ಮ ಎಫರ್ಟ್ ಕೂಡ ವ್ಯಾಲ್ಯೂಯಬಲ್ ಆಗಬೇಕಲ್ಲ, ಕೌಂಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಮತ್ತೊಬ್ಬರಿಗೆ ಶೇರ್ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಅಂಡ್ ಬೈ ಫಾರ್ ನೌ.